ಹಾಗೂ ನನಗೇನಾದರೂ ಬೈಯೋ ಥರ ಇತ್ತು ಅಂತಂದರೆ ಬೈಬೋದು. ಆಮೇಲೆ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ನನ್ನ ಪ್ರೀತಿಯ ಸಹೋದರರು. ಡಾಕ್ಟರೇಟ್ ನೀವು ಮಾಡಬೇಕು ಅಂತ ಆಸೆ ಇದೆ, ನೀವು ಹಾಕಿದೆಯಲ್ಲ ಹೇಳಿ. ಜೈ ಭಾರತ ಜನನಿಯ ತನುಜಾತೆ, ಜೈ ಜೈ ಕರ್ನಾಟಕ ಮಾತೆ. ವೇದಿಕೆ ಹಾಗೂ ಮುಂಭಾಗದಲ್ಲಿ ಉಪಸ್ಥಿತರಿರುವ ಭಗವತ್ ಸ್ವರೂಪಿಗಳಾದ ನನ್ನ ಎಲ್ಲ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಪುಟ್ಟ ಗಾಯಕ, ಇನ್ನೂ ಪುಟ್ಟ ನಟ ಮಾಡುವ ಅನಂತ ಪ್ರಣಾಮಗಳು, ಪ್ರೀತಿಯ ಶುಭಾಶಯಗಳು. ಐ ಲವ್ ಯು ಆಲ್. ಅಷ್ಟೇ ಹೇಳ್ಬೋದು, ಅದಕ್ಕೆ ಏನು ಹೇಳ್ಬೋದು ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆಂದರೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಹೃದಯ ತುಂಬಿ ಬಂದಾಗ, ಮನಸ್ಸು ತುಂಬಿ ಬಂದಾಗ ಎಲ್ಲವನ್ನೂ ಪದಗಳಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. ಸಮಯದ ಅವಕಾಶ ಇರುವುದಿಲ್ಲ, ನನ್ನಲ್ಲಿ ಪದಗಳೂ ಇಲ್ಲ. ಒಂದೊಂದು ಸತ್ಯ, ಈ ನಮ್ಮ ಕರಾಟೆ ಕಿಂಗ್ ನಮ್ಮ ಶ್ರೀನಾಥನ್ನ, ಅಯ್ಯೋ ಹೇಗೆ ನನಗೆ ಚಿಕ್ಕವರಿರ್ಬೋದು, ಅದರ ಸಾಧನೆ ನನಗಿಂತ ದೊಡ್ಡವರು. ಶ್ರೀನಾಥ್ ಜೋರಾಗಿ ಚಪ್ಪಾಳೆ ಕೊಡಿ. ಅವರ ಪ್ರೀತಿ ಅಭಿಮಾನ ಹೇಳ್ತಾರೆ. ಅವರು ನಾನು ಬೆಂಗಳೂರಿಗೆ 30 ವರ್ಷ ಆಯಿತು. ಮೊದಲು ದೂರದರ್ಶನ ಕನ್ನಡದಿಂದ ಸಂಗೀತವನ್ನೇ ನನ್ನ ಬದುಕಾಗಿ ಮಾಡಿಕೊಡ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಬಂದೆ. ನಿಮ್ಮಂಥವ್ರ ಪ್ರೀತಿಯಿಂದ ಒಂದಷ್ಟು ಅಡಿನ ಸೇವೆಯನ್ನು ಸಲ್ಲಿಸುವಂಥ, ಸಂಗೀತದಿಂದ ಬದುಕನ್ನು ಕಟ್ಟಿಕೊಡುವಂಥ ಅವಕಾಶ ನನಗೆ ಬಂತು. ಹಾಗಾಗಿ ನಾನು ಎಲ್ಲರಿಗೂ ಶರಣು ಅಂತ ಹೇಳ್ತೇನೆ. ಅಂಥದ್ರಲ್ಲಿ ನನ್ನನ್ನು ಅಷ್ಟು ವರ್ಷಗಳಿಂದ ಶ್ರೀನಾಥ್ ನೋಡಿದ್ದಾರೆ. ಆರಂಭದ ದಿನಗಳಿಂದ ನಾನು ಕಚೇರಿ ಕೊಡ್ತಾ ಇದ್ದದ್ದು, ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡ್ತಾ ಇದ್ದದ್ದು. ಈಗ ಇಂಥವರಲ್ಲಿ ಸರಿ ಇನ್ನಷ್ಟು ಹೆಚ್ಚು ಶಕ್ತಿ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ನನ್ನ ಹೃದಯದ ಬಂದು ಆ ಮಾತಾಯಿ ನಮಸ್ಕಾರ ಮಾಡಿ. ಗೀತಮ್ಮ ಇದ್ರೆ ಕಾರ್ಯಕ್ರಮ ಯಶಸ್ಸು ಯಾವತ್ತೂ ಕಂಡಾಗ ಅಷ್ಟು ಒಂದು ಲವಲವಿಕೆ. ಏನು ಕಾಲೇಜಿಂದ ಬಂದ ಅಂತ ಕೇಳ್ತಾ ಇದ್ರು. ಅವರಿಗೆ ಹೆಚ್ಚು ವಯಸ್ಸಾಗಿಲ್ಲ, 18-20 ವರ್ಷ ಆದ್ರು. ದೇವರು ಚೆನ್ನಾಗಿರಲಿ. ನನ್ನ ಅತ್ಯಂತ ಆತ್ಮೀಯ ಬಂದು ವೆರಿ ಸ್ವೀಟ್ ಲೇಡಿ ನಮ್ಮ ಗೀತಮ್ಮ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಡಿ. ನನ್ನ ಎಲ್ಲ ಬಂಧುಗಳಿಗೆ ನಮಸ್ಕಾರ. ಅಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ನನ್ನ ಪರವಾಗಿರ್ತಾ ಎಲ್ಲ ಇದ್ದಾರೆ. ಪ್ರೇಮ ಅವರಿದ್ದಾರೆ, ಭಾರತ ಇದ್ದಾರೆ, ಸರ್ವರು ಇದ್ದಾರೆ, ಬಂಧುಗಳು ಇಲ್ಲಿ ನಂದರ್ ಇದ್ದಾರೆ, ಪ್ರಕಾಶ್ ಬರ್ತಾರೆ, ಎಲ್ಲರೂ ಇದ್ದಾರೆ. ಅದೊಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ನನ್ನ ಟೈಟಲ್ ಕೊಟ್ಟಿರ್ತಾರೆ ನನಗೆ. ಇದೆಲ್ಲ ಸುಯೋಗ. ನಾನು ಅಂಬಾಸಿಡರ್ ಅಲ್ಲ, ಏನೂ ಅಲ್ಲ, ನಾನು ನಿಮ್ಮ ಕುಟುಂಬದ ಸದಸ್ಯ ಅಷ್ಟೇ ಹೇಳಬೇಕು. ನನಗೇನಂದ್ರೆ ನನ್ನ ತಂದೆ ತಾಯಿ ಹೇಳಿಕೊಟ್ಟ ಸಂಸ್ಕಾರ ಇರ್ಬೋದು. ಶ್ರೀನಾಥ್ ಉತ್ತಮ ಜೀವನದಲ್ಲಿ ಸಾಧ್ಯ ಆದರೆ ಒಳ್ಳೇದು ಮಾಡಿರಬೇಕು, ಎಲ್ಲರನ್ನು ಪ್ರೀತಿಸು, ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ಲವ್ ಆಲ್. ಅದು ಒಂದೇ ಜೀವನದಲ್ಲಿ ಸಾಧ್ಯಕ್ಕೆ ಮುಖ್ಯ ಕಾರಣ. ಮತ್ತು ಸಾಧ್ಯ ಆದರೆ ಜೀವನದಲ್ಲಿ ಎಲ್ಲರಿಗೂ ಸಂತೋಷ ಕೊಡು, ಎಲ್ಲರನ್ನು ಪ್ರೀತಿಸು. ಇಲ್ಲ ನಿನ್ನ ಕೈಗೆ ಆಗಿಲ್ಲ ತೊಂದರೆ ಅಂತ ಕೊಡಬೇಡ. ಹಾಗಾಗಿ ಅದನ್ನು ಒಂದು ಮೇಂಟೈನ್ ಮಾಡಿದ್ದೀನಿ ಇಷ್ಟು ವರ್ಷ. ನಿಮ್ಮೆಲ್ಲರ ಸಹಕಾರ ಯಾವತ್ತೂ ಇರಲಿ. ಈ ಒಂದು ಪ್ರಶಸ್ತಿ ಕೊಟ್ಟಿದ್ದು ನನ್ನ ಭಾಗ್ಯ. ಇದನ್ನು ನಾನು ಭೌತಿಕವಾಗಿ ನನ್ನ ಎಲ್ಲ ಚಟುವಟಿಕೆಗಳು ಕಾರಣವಾದ ಮುಖ್ಯ ಕಾರಣ. ನನಗೆ ಬದುಕಿನಲ್ಲಿ ಅವರ ದೊಡ್ಡ ವ್ಯಕ್ತಿ ಇಲ್ಲ. 15 ವರ್ಷ ಆಯಿತು ನಾನು ಭೌತಿಕವಾಗಿ ಅವರನ್ನು ಕಳೆದುಕೊಂಡಿದ್ದೀನಿ. ನನ್ನ ತಂದೆಯವರು ಸನ್ಮಾನ್ಯ ಕೋಟೆ ವಸಂತ್ ಕುಮಾರ್ ಅಂತ ಹೇಳಿ ಅವರು ಅಲ್ಲಿಂದ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನನಗೆ ಭಾಸ ಆಗ್ತಾ ಇದೆ. ತಾಯಿ ಊರಲ್ಲಿದ್ದಾರೆ, ನಮ್ಮ ಊರಿಗೆ ಸುಳ್ಯದಲ್ಲಿದ್ದಾರೆ. ಹಾಗಾಗಿ ಇದು ನಮ್ಮ ತಂದೆ ತಾಯಿಗಳಿಗೆ ಸಮರ್ಪಣೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಸರ್. ಈತ ಇವೆಂಟ್ ಮ್ಯಾನೇಜ್ಮೆಂಟಿನ ಎಲ್ಲ ಕನಸುಗಳು ನನಸಾಗಲಿ. ಯಾಕೆಂದ್ರೆ ಎಲ್ಲರ ಸಹಕಾರದಲ್ಲಿ ಮುಂದೆ ಹೋಗ್ಬೋದು. ಬೇಕಾಷ್ಟು ಅವಕಾಶಗಳಿದೆ, ಎಲ್ಲ ಫೀಲ್ಡಲ್ಲಿ ಅವಕಾಶ ಇದೆ. ನಾವೆಲ್ಲ ಸಂಘಟಿತರಾಗಿ, ಎಲ್ಲರೂ ಒಂದಾಗಿ, ನಾವೆಲ್ಲ ಒಂದೇ ಇರೋ ಭಾವೈಕ್ಯದೊಂದಿಗೆ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು. ಇದುವೇ ನವಗಾನ, ಇದುವೇ ನವಗಾನ. ಹೀಗೆ ಸಾಗೋಣ, ಮುಂದೆ ಸಾಗೋಣ. ಕಷ್ಟ ನಷ್ಟ ಎಲ್ಲ ಜೀವನದ ಅವಿಭಾಜ್ಯ ಅಂಗಾರು. ಭಗವಂತನಲ್ಲಿ ಇಷ್ಟೇ ಕೇಳಿಕೊಡ್ಬೋದು, ಬೇವು ಬೆಲ್ಲದ ಬದುಕಿನಲ್ಲಿ ನನ್ನ ಜೀವನದಲ್ಲಿ ಬೆಲ್ಲದ ಅಂಶವು ಹೆಚ್ಚಾಗಿರಲಿ ದೇವರೇ. ಬೇವನ್ನ ಸಹಿಸುವಂತ, ಆ ಕಹಿಯನ್ನ ಅರಗಿಸಿಕೊಳ್ಳುವಂತ ಶಕ್ತಿಯನ್ನು ನಮಗೆ ಕೊಡುವಂತ ಕೇಳಿಕೊಳ್ಳೋದಷ್ಟೇ. ಎಲ್ರಿಗೂ ಶುಭವಾಗಿ. ಕೊನೆಯದಾಗಿ ಹೇಳೋದು ಇಷ್ಟೇ, ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ. ನಾನು MA ಮಾಡಿದ್ದೀನಿ ಇಂಗ್ಲೀಷಲ್ಲಿ, ಆದರೆ ಕನ್ನಡ ನಮ್ಮ ಹೃದಯದ ಭಾಷೆ. ಆದರೆ ಕನ್ನಡ ತಾಯಿ ಭುವನೇಶ್ವರಿಯ ಪಾದಕ್ಕೆ ಶರಣಾಗಿಯೇ ಮುಂದುವರಿಯೋಣ. ಕನ್ನಡವೇ ನಮ್ಮ ಶಕ್ತಿ,
ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವನ್ನು ನಿರಂತರ ಆರಾಧನೆ ಮಾಡೋಣ, ಅದು ನಿತ್ಯೋತ್ಸವವಾಗಿ ಹಾರೈಸಿಕೊಂಡು ಮಾತುಗಳನ್ನು ಮುಗಿಸ್ತೀನಿ. ಇವತ್ತೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ತುಂಬ ಚೆನ್ನಾಗಿ ಹಾಡಿ ಎಲ್ಲ ಡಾನ್ಸ್ ಮಾಡೋಣ. ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ. ನಮ್ಮ ಬಂಧುಗಳು ಬೇರೆ ನನಗೆ ಅಚ್ಚುಮೆಚ್ಚಿನ ಹಾಡು, ಎಂತ ಟೆನ್ಷನ್ ಇದ್ರು ರಿಲ್ಯಾಕ್ಸ್ ಆಗುವಂತ ಹಾಡು ಸರ್. 2 ಸಾಲ ಟೈಮ್ ತಗೊಳ್ಳಿಲ್ಲ. ನನ್ನ ಆರಾಧ್ಯ ದೈವ, ಮನುಷ್ಯ ರೂಪದ ದೈವ ಜೇಸುದಾಸ್ ಅವರು, ಅವರ ಒಂದು ಶ್ರೀಕಂಠ, ಅವರು ಸಾಗರ, ನಾನು ಬರೇ ಬಿಂದು ಅಷ್ಟೇ. ಅದನ್ನು ಹಾಡಿ ಕಾರ್ಯಕ್ರಮ ಶುಭ ಕೊಡ್ತಾ ಇದ್ದೀನಿ. ನಿಸರಿ ಮರಿಸಲಿ ಪರಿಸರಿ ಮರಿಸ ಹರಿವರಾಸ ವಿಶ್ವಮೋಹನಂ ಹರಿದತೀಶ್ವರಂ ಆರಾಧ್ಯ ಪಾದುಕಂ ಹರಿವರಾಸನಂ ವಿಶ್ವಮೋಹನಂ ಹರಿವರಾಸನಂ ವಿಶ್ವಮೋಹನಂ ಹರಿದತೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಕರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ 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 ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶುಭವಾಗಲಿ, ಜಯವಾಗಲಿ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ. ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ, ಗೀತಾ ಇವೆಂಟ್ ಮ್ಯಾನೇಜ್ಮೆಂಟ್ಗೆ, ಇಲ್ಲಿ ಬಂದಿರೋ ನನ್ನ ಎಲ್ಲ ಸೋದರ ಸೋದರಿಯರಿಗೆ ನಮಸ್ಕಾರ. ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಆಶೀರ್ವಚನಕ್ಕೆ ಹಾಗೂ ನಮ್ಮ ಗಾಯನದ ಶ್ರೇಷ್ಠ ಗುರುಗಳಾದ ಜೇಸುದಾಸ್ ಅವರ ಒಂದು ಪ್ರಸಿದ್ಧ ಗೀತೆಯನ್ನು ಹಾಡಿದ್ದೀರಿ. ಹಾಗೆ ಮುಂದಿನ ವಿಶ್ವ ದಾಖಲೆಯನ್ನು ಪಡೆದಿರುವರು ನೋಡಿ. ಫಿಸಿಕಲ್ ಚಾಲೆಂಜ್ ಆಗಿ ತಗೊಂಡು ಒಂದು ಕತೆ ಸ್ಮಾಲ್ ಆಗಿ ಹೇಳ್ತೀನಿ. ಸಹನ, ಈ ಮಗು ಎಲ್ಲರೂ ನಿಜವಾಗ್ಲೂ ಫಿಸಿಕಲ್ ಚಾಲೆಂಜ್ ಅನ್ನೋದು ಒಂದು ಶಾಪ ಅಂತ ಅನ್ಕೋತಾರೆ. ಖಂಡಿತ ಅಲ್ಲ. 2006ರಲ್ಲಿ 6 ತಿಂಗಳಲ್ಲಿ ಹುಟ್ಟಿದ ಪ್ರೀ ಮೆಚೂರ್ ಬೇಬಿ ಇದು. ನಿಜವಾಗ್ಲೂ ಈ ಮಗುನ ಕಾಪಾಡಬೇಕಾ ಬೇಡವಾ ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿಲಿದ್ದಾಗ ಅವ್ರ ತಾಯಿ ತುಂಬ ಧೈರ್ಯನ ತಗೋತಾರೆ ಮತ್ತು ಅವ್ರ ತಂದೆಯವರು ತುಂಬ ಬೆನ್ನೆಲುಬಾಗಿ ನಿಂತ್ಕೋತಾರೆ. ನಿಜವಾಗ್ಲೂ ಈ ಹುಡುಗಿ ಕಷ್ಟ ಹೇಳ್ತಾ ಹೋಯ್ತು ಅಂತಂದರೆ ತುಂಬ ಬೇಜಾರಾಗುತ್ತೆ. ಬಟ್ ಅವ್ರು ಬರೆದಂತಹ ಅವಾರ್ಡನ್ನು ಮತ್ತು ನಾನು ಹೇಳ್ತೀನಿ, ಬೆಸ್ಟ್ ಟ್ಯಾಲೆಂಟ್ ಡ್ಯಾನ್ಸ್ ಇನ್ ಅವಾರ್ಡ್ ಊಟಿಯಲ್ಲಿ 2018ರಲ್ಲಿ. ಸೊ ಒಂದು 5 ನಿಮಿಷ ಎಲ್ಲರೂ ದಯವಿಟ್ಟು ಸುಮ್ಮನೆ ಇದ್ದರೆ ನನಗೆ ಸ್ವಲ್ಪ ಅನುಕೂಲ ಆಗುತ್ತೆ. ನಾಟ್ಯ ಮಯೂರಿ ಅವಾರ್ಡ್ 2020, ನಾದ ನೃತ್ಯಶ್ರೀ ಅವಾರ್ಡ್, ಟ್ಯಾಲೆಂಟ್ 2020, ಕಲಾಪುಷ್ಪ ಅವಾರ್ಡ್ ಹಾಗೂ ನಾಟ್ಯ ಕೃಷ್ಣ ಅವಾರ್ಡ್, ತುಂಬ ಅವಾರ್ಡ್ಗಳಿದೆ. ಕೇರಳ ನಿಧಿ ಅವಾರ್ಡ್, ಕೇರಳದಲ್ಲೆಲ್ಲ ಹೋಗಿ ಇವರು ಪ್ರಶಸ್ತಿಗಳನ್ನು ಪಡೆದಿರ್ತಾರೆ. ಹಾಗೂ ಮೊಟ್ಟ ಮೊದಲ ಬಾರಿಗೆ ಎಷ್ಟೇ ಪ್ರಶಸ್ತಿಗಳನ್ನು ಪಡೆದರೂ ದಾಖಲೆಯನ್ನು ಮಾಡುವಂಥದ್ದು, ದಾಖಲೆ ಕೊಡುವಂಥದ್ದು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡ್ತಾ ಇದೆ. ಇವತ್ತೇ ಮೊದಲ ಬಾರಿಗೆ ಫಿಸಿಕಲ್ ಚಾಲೆಂಜ್ ಆಗಿದ್ರು ಕೂಡ ಮೆಂಟಲಿ ಇವರು ಫಿಟ್ ಆಗಿದ್ದಾರೆ. ಈ ಮಗು ಮಾತಾಡಕ್ಕೆ ಬರಲ್ಲ ಅಂತ ನೀವು ಹೇಳ್ತೀರಲ್ಲ, ಖಂಡಿತ ಅವರು ಮಾತಾಡ್ತಾರೆ. 2 ಅಲ್ಲ 3 ಅಲ್ಲ ತುಂಬಾ ಮಾತಾಡ್ತಾರೆ ಇವರು. ಕರಾಟೆಯಲ್ಲಿ ಕೂಡ ಸುಮಾರು ಪ್ರಶಸ್ತಿಗಳನ್ನು ಪಡೆದಿರ್ತಾರೆ ಅವರು. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇವರಿಗೆ ಪ್ಯಾರಾ ಒಲಿಂಪಿಕ್ಕಲ್ಲಿ ಇವರಿಗೆ ಒಳ್ಳೆ ಒಲಿಂಪಿಕ್ ಮೆಡಲ್ ಸಿಗಬೇಕು. ಅದನ್ನು ಅಂತ ಹಾಗೆ ಶಿವರಾಜ್ ಕುಮಾರ್ ಅವರಿಗೆ ಇವರು ಬಹಳ ಆತ್ಮೀಯರು. ಮತ್ತು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಅಂತಲೇ ಹೆಸರುವಾಸಿಯಾಗಿರುವಂತಹ ಅವ್ರಿಗೆ ಇವರು ಕರ್ಚೀಫಲ್ಲಿ ಬರೆದು ಅವ್ರಿಗೆ ಗಿಫ್ಟ್ ಮಾಡಿದ್ದಾರೆ. ಅದನ್ನು ಶಿವರಾಜ್ ಕುಮಾರ್ ಅವರು ತಗೊಂಡಿದ್ದಾರೆ. DKD ನೋಡ್ಬೋದು. DKDಲಿ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಇವರು ಕೊನೆಯವರೆಗೂ ಇದ್ದರು. ಫೈನಲಲ್ಲೂ ಕೂಡ ಇವರು ಪರ್ಫಾರ್ಮೆನ್ಸ್ ಮಾಡಿದ್ರು. ಇವತ್ತು ನಮ್ಮ ಗೀತಲಹರಿ ವಿಶೇಷ ಕಾರ್ಯಕ್ರಮದಲ್ಲಿ ಕೂಡ ಇವರು ನೃತ್ಯವನ್ನು ಅವರು ನಮಗೆ ಪ್ರಸ್ತುತಪಡಿಸ್ತಾರೆ. ಇವರು ಬಿತ್ತು
ವಿಶ್ವ ದಾಖಲೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಂದ ನಿಮಗೆ ಮಗು ಒಳ್ಳೆಯದಾಗಲಿ, ನಿಮಗೆ ದೇವರಿಂದ ಆರೋಗ್ಯ ಒಳ್ಳೇದು ಮಾಡಿ. ಒಂದು ಎರಡೆರಡು ಮಾತು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹನ. ಥ್ಯಾಂಕ್ ಯು ಸೋ ಮಚ್ ನಮಗೆ ಪ್ರೋಗ್ರಾಮ್ ಮಾಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಯಿತು ಬಂದಿರೋದು. ಬಹುಮಾನ ಕೊಟ್ಟಿದ್ದಾರೆ. ವಿಶ್ವ ದಾಖಲೆ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್. ನಿಮಗೆ ಗೊತ್ತಿರ್ಬೋದು, ಇವ್ರು ಮಾತಾಡ್ತಾ ಇರೋದು ಇವ್ರಿಗೆ ಮಿಷಿನ್ ಅಳವಡಿಸಿದ್ದಾರೆ. ಆ ಮಿಷಿನ್ ಏನು ಕೆಲಸ ಮಾಡುತ್ತೋ ನಮಗಿನ್ನ ಜಾಸ್ತಿ ಕೆಲಸ ಮಾಡುತ್ತದು. ಇಲ್ಲಿಂದ ಫಿಕ್ಸ್ ಮಾಡಿದ್ದಾರೆ. ಅವ್ರ ತಾಯಿಯವರು ವೇದಿಕೆ ಮೇಲೆ ಬೇಕು, ಅವ್ರ ತಂದೆಯವರು ವೇದಿಕೆ ಮೇಲೆ ಬರಬೇಕು. ಯಾಕೆಂದರೆ ಈ ರೀತಿ ಮಕ್ಕಳನ್ನು ಕಾಪಾಡುವಂಥದ್ದು ತುಂಬ ತಾಳ್ಮೆಯ ಕೆಲಸ ಆಯಿತು. ಅದೇ ರೀತಿ ನಮ್ಮಲ್ಲೂ ಇದ್ದಾರೆ, ಜಯಸಿಂಹ ಸರ್ ಅಂತಿದ್ದಾರೆ. ಅವ್ರ ಮಗು ಕೂಡ ಫಿಸಿಕಲಿ ಚಾಲೆಂಜ್ ಆದರೆ ಬಹಳ ಬುದ್ಧಿವಂತರು. ಬಹಳ ಖುಷಿಯಾಗುತ್ತೆ ಮೇಡಮ್. ನಿಮ್ಮ ಮಗುವಿನ ಸಾಧನೆ ಇಷ್ಟು ದಿವಸ ಪ್ರಶಸ್ತಿಗಳನ್ನು ತಗೋತಾ ಇದ್ರು, ಇವಾಗ ವಿಶ್ವ ದಾಖಲೆಗೆ ಸೇರ್ಪಡೆ ಆಗಿದ್ದಾರೆ. ಬಹಳ ಖುಷಿಯಾಗುತ್ತೆ ಸರ್. ನಿಮ್ಮ ಒಂದು ಸಹಕಾರ ಯಾವತ್ತೂ ಆ ಮಗು ಮೇಲಿರಲಿ. ನಿಮ್ಗೆ ಯಾವ ರೀತಿಯಾದಂತಹ ಸಹಕಾರ ಬೇಕಾದಾಗ ನಮ್ಮನ್ನು ಕೇಳ್ಬೋದಿತ್ತು. ಅವ್ರ ದಾಖಲೆಗೆ ಸೇರ್ಪಡೆ ಆದಂತಹ ಯಾವುದೇ ಕಾರ್ಯಕ್ರಮ ಆಗಲಿ ನಾನು ಅವ್ರಿಗೆ ಫೀಸ್ ತಗೊಳ್ತೀನಿ, ನಾನು ಮಾಡ್ಕೊಡ್ತೀನಿ. ಹಣ ಸಹಾಯ ಮಾಡೋದಕ್ಕೆ ನಮ್ಮ ಯೂತ್ ವೆಲ್ಫೇರಲ್ಲಿ ಅಮೌಂಟ್ ಇಲ್ಲ. ಆದರೆ ಆ ಮಗು ವಿಶ್ವ ದಾಖಲೆಗೆ ಸೇರ್ಪಡೆ ಆಗುವಂತಹ ಫೀಸನ್ನು ನಾನು ಯಾರ ಹತ್ರ ತಗೊಳ್ತೀರಾ, ನನ್ನ ಕಷ್ಟಾರ್ಜಿತದಲ್ಲಿ ಆ ಮಗು ನಾನು ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಮಗು ನೀನು ಯಾವಾಗಲೂ ಚೆನ್ನಾಗಿರಬೇಕು, ಒಳ್ಳೆಯದಾಗ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 12 ಗಂಟೆಗೆ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅಂತ. ಖಂಡಿತ ನಮ್ಮ ಗೀತಲಹರಿ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಯುತ್ತೆ. ನಮ್ಮ ಡಾಕ್ಟರ್ ಕೆ ಮಂಜೂರವರ ಒಂದು ಸಾರಥ್ಯದಲ್ಲಿ ಹಾಗೂ ಡಾಕ್ಟರ್ ಶಶಿಧರ್ ಕೋಟೆ ಸರ್ ಅವರು ಹಾಗೂ ಶ್ರೀಮತಿ ಪದ್ಮಾ ಪ್ರಕಾಶ್ ಹಾಗೂ ಪಾರ್ಥ ಸರ್ ಇವರೆಲ್ಲರ ಒಂದು ಸಾರಥ್ಯದಲ್ಲಿ ಗೀತಲಹರಿ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ. ಅತಿ ಶೀಘ್ರದಲ್ಲಿಯೇ ಬರ್ತಾ ಇದ್ದಾರೆ. 12 ಗಂಟೆಗೆ ಅವ್ರು ಬರಲಿಲ್ಲ ಅಂದರೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ, ಏನು ವರಿ ಮಾಡ್ಕೊಳ್ಳೋದು. ಎಲ್ಲರಿಗೂ ನಮಸ್ಕಾರ. ನಮಗೆ ಶ್ರೀನಾಥ್ ಅಣ್ಣ ಅವರು ಫೋನ್ ಮಾಡಿ ಗೀತೆ ಆರ್ಗನೈಸ್ ಮಾಡಿದ್ದೀವಿ, ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ಬೇಡಣ, ಯಾಕಣ ಸುಮ್ಮನೆ ಎಲ್ಲೋ ಒಂಥರ ಮುಜುಗರವಾಗುತ್ತೆ. ಮುಜುಗರ ಅಲ್ಲ ರೀ, ಮಾಡಿರೋ ಸಾಧನೆಯನ್ನು ತೋರಿಸ್ಬೇಕು, ಹಾಗಾಗಿ ಬರಬೇಕು ಅಂತ ಗೀತಾ ಮೇಡಮ್ ಅವರು ಶ್ರೀನಾಥ್ ಅಣ್ಣ ಅವ್ರು ಹೇಳಿದಾಗ ಸ್ವಲ್ಪ ಮುಜುಗರದಲ್ಲೇ ಬರಬೇಕು. ಈಗ ಅನ್ನಿಸ್ತಾ ಇದೆ, ಸಾಧನೆ ಮಾಡುವಂಥ ಸಹನಾ ಅವ್ರಿಗೆ ಬೆನ್ನೆಲುಬಾಗಿ ಶ್ರೀನಾಥ್ ಅಣ್ಣ ಅವರು ಗೀತಾ ಮೇಡಮ್ ಧೈರ್ಯವಾಗಿ ಎಲ್ಲಿ ಬೇಕಾದರೂ ಹೋಗ್ಬೋದು. ಇಷ್ಟವ್ರ ಜೊತೆ ಇದ್ರೆ ಎಲ್ಲ ಒಂದು ಪ್ರತಿಭೆಗಳು ಬೆಳಕಿಗೆ ಬರ್ತವೆ. ಸೊ ಜನರಿಗೆ ಪರಿಚಯ ಮಾಡಿಕೊಡ್ತಾರೆ. ಇನ್ನೂ 10 ಜನಕ್ಕೆ ಇಂಥ ಮಕ್ಕಳು ಸ್ಫೂರ್ತಿ ಆಗ್ತಾರೆ ಅನ್ನೋದು ಇವತ್ತು ನನ್ನ ಅನಿಸಿಕೆ ಆಗ್ತಾ ಇದೆ. ಈ ಒಂದು ಅವಕಾಶವನ್ನು ನೀಡಿದ ಗೀತಾ ಈವೆಂಟ್ಸ್ ಟೀಮ್ ಅವ್ರಿಗೂ, ಶ್ರೀನಾಥ್ ಅಣ್ಣ ಅವ್ರಿಗೂ, ಗೀತಾ ಮೇಡಮ್ ಅವ್ರಿಗೂ ಮತ್ತು ಎಲ್ಲ ತಂಡದವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಈ ಸೇವೆ ಹಿಂಗೆ ಮುಂದುವರಿಲೇಣ. ಇಲ್ಲ, ಯಾವುದೇ ಒಂದು ಆಣೆಯನ್ನು ತಗೊಳ್ಳದೇನೆ, ಯಾವುದೇ ದುಡ್ಡು ಬೇಡ, ನೀವು ಬನ್ನಿ, ನಿಮ್ಮ ಮಗುನ 4 ಜನಕ್ಕೆ ನಾವು ಪರಿಚಯ ಮಾಡಬೇಕು, ಬನ್ನಿ ಅಂತ ಕರ್ಕೊಂಡು. ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು, ಧನ್ಯವಾದ. ಯಾಕೆ ಹೇಳಿದೆ ಅಂತಂದರೆ, ಎಲ್ಲಾನು ನಾವು ಕನ್ನಡಿಗರು ಮತ್ತು ಭಾರತದವರು ಮಾರಾಟಕ್ಕಿಲ್ಲ ಅನ್ನೋ ಒಂದು ವಿಷಯ ತಿಳಿಸ್ಲಿ ಅಂತ. ಆದರೆ ಕೆಲವು ಫೀಸನ್ನ ನಾವು ತಗೋತೀವಿ, ನಮಗೂ ಹೊಟ್ಟೆ ಪಾಡಿಡಬೇಕು. 18 ಕಂಟ್ರಿಗಳಲ್ಲಿ ನಮ್ಮದು ಕೊಲಾಬ್ರೇಟ್ ಆಗಿದೆ, ನೀವು ನೋಡಿರ್ತೀರಾ. ಈಗ ಇದಾದ ಮೇಲೆ ಕೂತ್ಕೋಬೋದು. ಟೈಮ್ 12 ಗಂಟೆ, ಯಾಕಂದರೆ ಟೈಮ್ ಬಂದುಬಿಟ್ಟೆ. 12 ಗಂಟೆಗೆ ನಮ್ಮ ಗೀತಲಹರಿ ಕಾರ್ಯಕ್ರಮ ಸ್ಟಾರ್ಟ್. ಅದಕ್ಕಿಂತ ಮುಂಚೆ ನಾವು ಏನಾದರೂ ದಬ್ಬಾಕಿದ್ದೀವಿ ಅನ್ನೋದಕ್ಕೆ ಒಂದು ಪೆನ್ಡ್ರೈವಲ್ಲಿ ಹಾಕಿ ಕೊಟ್ಟಿದ್ದೀನಿ. ದಯವಿಟ್ಟು ನೋಡಿಬಿಟ್ಟು ನನಗೆ ಆರಿಸಬೇಕು ಅಂತ ಕೇಳ್ಕೊತೀನಿ. ಹಾಗೆ ಮತ್ತೊಂದು ನೋಡಿ, ನಮ್ಮ ರಮ್ಯಾ ಮೇಡಮ್ ಅವ್ರ ಬಗ್ಗೆ ನಾವು ಹೇಳಲೇಬೇಕು. ನಿಜವಾಗ್ಲೂ ಒಂದು ದಿಟ್ಟ ಮಹಿಳೆ ಅಮ್ಮ. ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಯಾರಿಗೆ ಅನ್ಯಾಯ ಆದ್ರೂ ನಿಜವಾಗ್ಲೂ ನಿಂತ್ಕೊಳ್ಳುವಂತಹ ನಮ್ಮ ತಂಗಿ ಅಂತಲೇ ಹೇಳ್ತಿರ್ತೀವಿ ಇವ್ರನ್ನ. ನಿಜವಾಗ್ಲೂ ಇವರ ಸಾಧನೆ ತುಂಬಾ ನಮಗೆ ಶ್ಲಾಘನೀಯ. ಇವತ್ತು ಹೇಳ್ತಾ ಇದ್ದಾರೆ, ದೆಹಲಿಯಲ್ಲಿ ಏನು
ಸೌತ್ ವೆಸ್ಟರ್ನ್ ಅಮೆರಿಕನ್ ಯೂನಿವರ್ಸಿಟಿ ನೀವು ಡಾಕ್ಟರೇಟ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಲ್ಲ, ನಮ್ಮ ಕೃಷ್ಣಪ್ಪ ಸರ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಇವರು ನಿವೃತ್ತ ನ್ಯಾಯಾಧೀಶರು, ಸಾರಿ ಕ್ಷಮೆ ಇರಲಿ, ಎಜುಕೇಷನ್ ಆಫೀಸರ್. ಇವರು ಅಡ್ವೊಕೇಟ್ ಆಗೂ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರ್, ನಿಮಗೆ ಒಂದು 2 ದಿವಸಗಳ ನಂತರ ನಿಮಗೆ ಕನ್ಫರ್ಮೇಷನ್ ಲೆಟರ್ ಸಿಗುತ್ತೆ. ನಮ್ಮ ಲೀ ಮೆರಿಡಿಯನಲ್ಲಿ BJP ಲೀಡರ್ಸು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಸಮ್ಮುಖದಲ್ಲಿ ನಿಮಗೆ ಡಾಕ್ಟರೇಟ್ ಕೊಡಿಸ್ಬೇಕು ಅಂತ ಇವರೇ ಫೀಸ್ ಕಟ್ತಾ ಇದ್ದಾರೆ. ಏನೋ ಕೇಳಿದ್ರೆ ಒಂದು ಹೆಣ್ಣು ಮಗುವಿಗೆ ಅವರು ಡೊನೇಷನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಕೆಲವರಿಗೆಲ್ಲ ಒಂದು ತಪ್ಪು ಕಲ್ಪನೆ ಇರುತ್ತೆ, ದುಡ್ಡು ಕೊಟ್ಬಿಟ್ರೆ ಡಾಕ್ಟರೇಟ್ ಸಿಗುತ್ತೆ ಅಂತ. ತಪ್ಪದು. ಅವರು ಸೇವೆ ಮಾಡೋದಕ್ಕೆ ಅರ್ಹರಾಗಿದ್ದು ಅವರು ಒಂದು ಹೆಣ್ಣು ಮಗುವಿಗೆ ಓದಿನ ಸಹಾಯ ಮಾಡ್ತಾ ಇರೋದ್ರಿಂದ ಅವರಿಗೆ ಸೌತ್ ವೆಸ್ಟರ್ನ್ ಅಮೆರಿಕನ್ ಆಸ್ ಎ ಚಾನ್ಸಲರ್ ನಾನು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸಮ್ಮುಖದಲ್ಲಿ ಈ ಒಂದು 2 ದಿಗ್ಗಜರು ನಮ್ಮ ದೆಹಲಿಯಲ್ಲಿ ಡಾಕ್ಟರೇಟ್ ಪಡಿತಾ ಇದ್ದಾರೆ ಅನ್ನೋದು ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಶ್ರೀನಾಥ ಮ್ಯಾಮ್ಗೆ ಮತ್ತು ಗೀತಾ ಮ್ಯಾಮ್ಗೆ ನಾನು ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಸ್ಪೆಷಲ್ ಮಕ್ಕಳು ಅಂತ ಅಂದ ತಕ್ಷಣ ಜನಗಳು ನೋಡೋ ರೀತಿಯೇ ಬೇರೆ. ಬಿಡು ಬಂದು ಮಾಡಲಿ ಹೋಗ್ಲಿ ಲೆಕ್ಕದಲ್ಲಿ ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ, ತುಂಬ ಜನ ಟ್ರೀಟ್ ಮಾಡಿದ್ದಾರೆ. ಬೇಕಾಬಿಟ್ಟಿಯಾಗಿ ಕರೆಯೋದು, ಅಲ್ಲಿ ಬಂದ ನಂತರ ನಮಗೆ ಮನಸ್ಸು ಬೇಜಾರು ಮಾಡಿ ಕಳಿಸ್ತಾ ಇದ್ರು. ಅಂಥ ಮಕ್ಕಳನ್ನ ಇವತ್ತು ನಾವು ಬೆಳೆಸ್ತೀವಿ, ನಿಲ್ಲಿಸ್ತೀವಿ ಅಂತೇಳಿ ಸರ್ ಆಯಿತು, ಮೇಡಮ್ ಆಯಿತು, ನಮಗೆ ಫೋನ್ ಮಾಡಿ ನೀವು ಬರಬೇಕು, ಅವಳನ್ನೊಂದು ಗೋಲ್ಡ್ ರೆಕಾರ್ಡಲ್ಲಿ ನಾನು ಮಾಡಿಸ್ತಾ ಇದ್ದೀನಿ ಮೇಡಮ್, ಯಾವುದೇ ರೀತಿ ನೀವು ಪೇ ಮಾಡಬೇಡಿ, ಅವಳ ಹೆಸರು ಬರಬೇಕು, ತುಂಬ ಕಷ್ಟಪಟ್ಟಿದ್ದೀರಾ, ಅಂಥ ಮಕ್ಕಳನ್ನ ಬೆಳೆಸಬೇಕು ಅಂತ ಬಂದಾಗ 1000ಕ್ಕಿಂತ ಕೋಟಿಗಿಂತ ಒಬ್ಬರು ಸಿಗೋದು ಕಷ್ಟ. ನಿಜವಾಗ್ಲೂ ಎಲ್ಲೇ ಹುಡುಗರು ಎಲ್ಲೇ ಹೋದ್ರು ನಾವು ದುಡ್ಡಿಗಿರೋಷ್ಟು ಬೆಲೆ ಇವತ್ತು ಮನುಷ್ಯನಿಗಿಲ್ಲ ಮೇಡಮ್. ಬೆಲೆ ಅನ್ನೋದೇ ಇಲ್ಲ ಇವತ್ತು. ಅಂಥ ಜನಗಳ ನಡುವೆ ಇವತ್ತು ಗೀತಾ ಮೇಡಮ್ ಮತ್ತು ಶ್ರೀನಿವಾಸ್ ಸರ್ ಎಷ್ಟು ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಎಷ್ಟೋ ಜನ ಈ ಥರ ಸ್ಪೆಷಲ್ ಮಕ್ಕಳಿಗೆ ಒಂದು ಸ್ಫೂರ್ತಿಯಾಗಿ ಇವತ್ತು ನನ್ನ ಮಗಳಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲರೂ ವೇದಿಕೆಯಿಂದ ಮುಂಭಾಗದಲ್ಲಿ ವೇದಿಕೆ ಮುಂಭಾಗದಲ್ಲಿ ನಿಮ್ಮ ಆಸನ ಕಾಯ್ತಾ ಇದ್ದೀನಿ, ನೀವು ಕೂತ್ಕೋಬೋದು. ಇವಾಗ ವಿದ್ಯುತ್ ಚಾಲನೆ ಸಂಗೀತ